ಪಂಚಮಸಾಲಿ ಪೀಠದಲ್ಲಿ ಲೆಕ್ಕ ಕೊಡಿ ಅಭಿಯಾನ ದೊಡ್ಡ ಮಟ್ಟದಲ್ಲಿ ಈಗ ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇದೆ. ದೊಡ್ಡ ಹೈಡ್ರಾಮಾವೇ ಕ್ರಿಯೇಟ್ ಆಗ್ತಾ ಇದೆ. ಕಾರಣ ಆ ಒಂದು ವಿಡಿಯೋ. ಹರಿಹರ ಪಂಚಮಸಾಲಿ ಮಠದ ಎದುರು ಭಾರೀ ಹೈಡ್ರಾಮಾ ಈಗ ಶುರುವಾಗಿದೆ. ಧರ್ಮದರ್ಶಿಗಳು ಲೆಕ್ಕ ಕೊಡುವ ಮುನ್ನವೇ ತಾರಕಕ್ಕೇರಿದೆ ಈ ಒಂದು ಸಂಘರ್ಷ. ಲೆಕ್ಕ ಕೊಡಿ ಅಭಿಯಾನ, ವಚನಾನಂದ ಶ್ರೀ ವರ್ಸಸ್ ಟ್ರಸ್ಟ್. ಒಂದು ಕಡೆ ಸ್ವಾಮೀಜಿ ಬೆಂಬಲಿಗರು, ಮತ್ತೊಂದು ಕಡೆ ಟ್ರಸ್ಟಿ ಬೆಂಬಲಿಗರು. ಮಠದ ಬಾಗಿಲ ಬಳಿ ಸ್ವಾಮೀಜಿ ಬೆಂಬಲಿಗರ ಬೃಹತ್ ಪ್ರತಿಭಟನೆ ನಡೀತಾ ಇದೆ. ಲೆಕ್ಕ ಕೊಡಿ ಅಂತ ಹೇಳಿ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ ಸ್ವಾಮೀಜಿಯವರ ಬೆಂಬಲಿಗರು. ಪಂಚಮಸಾಲಿ ಗುರುಪೀಠ ಮಠದ ಆವರಣದಲ್ಲಿ ಬಿಗುವಿನ ವಾತಾವರಣ ಸದ್ಯಕ್ಕೆ ನಿರ್ಮಾಣ ಆಗಿದೆ. ಹೀಗೆ ಈ ಒಂದು ಮಠದಲ್ಲಿ ಏನೋ ಅವ್ಯವಹಾರ ನಡೆದಿದೆ, ಪಕ್ಕಾ ಲೆಕ್ಕ ಕೊಡಬೇಕು ಅಂತ ಹೇಳಿ ಈಗ ಭಕ್ತರು ಕೇಳ್ತಾ ಇರುವಂತದ್ದು. 2008ರಿಂದ ಇಲ್ಲಿವರೆಗೂ ಎಷ್ಟೆಲ್ಲ ಅವ್ಯವಹಾರಗಳು ನಡೆದಿದೆ, ಏನೆಲ್ಲ ವ್ಯವಹಾರಗಳು ನೀವು ಮಾಡಿದ್ದೀರಾ ಅಂದ್ರೆ ಈ ಒಂದು ಟ್ರಸ್ಟ್ಗೆ, ಈ ಒಂದು ಮಠಕ್ಕೆ ಎಷ್ಟೆಲ್ಲ ದೇಣಿಗೆ ಬಂದಿದೆ, ಎಷ್ಟೆಲ್ಲ ಹಣ ಬಂದಿದೆ, ಅದೆಲ್ಲ ಎಲ್ಲಿ ಹೋಯ್ತು, ಏನೆಲ್ಲ ಖರ್ಚು ಮಾಡಿದ್ದೀರಾ, ಪ್ರತಿಯೊಂದು ಲೆಕ್ಕಾಚಾರವನ್ನ ಕೊಡಬೇಕು ಅಂತ ಹೇಳಿ ಈ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಮುತ್ತಿಗೆ ಹಾಕುವಂತ ಪ್ರಯತ್ನ, ದೊಡ್ಡ ಮಟ್ಟದಲ್ಲಿ ಹೈಡ್ರಾಮಾವೇ ಕ್ರಿಯೇಟ್ ಆಗಿರುವಂತದ್ದು. ಇದು ಸದ್ಯಕ್ಕೆ ದಾವಣಗೆರೆಯಲ್ಲಿ ಈಗ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ವಚನಾನಂದ ಶ್ರೀ ವರ್ಸಸ್ ಟ್ರಸ್ಟಿಗಳು ಅನ್ನುವಂತ ಒಂದು ವಾತಾವರಣ ಸದ್ಯಕ್ಕೆ ಇಲ್ಲಿ ಇರುವಂತದ್ದು. ಕಾರಣ ಏನು ಅಂತಂದ್ರೆ ಇಲ್ಲಿ ಲೆಕ್ಕ ಕೊಡಿ ಅಂತ ಹೇಳಿ ಘೋಷಣೆ ಕೂಗ್ತಾ ಇದ್ದಾರೆ ಸ್ವಾಮೀಜಿ ಅವರ ಬೆಂಬಲಿಗರು, ಮತ್ತೊಂದು ಕಡೆ ಟ್ರಸ್ಟಿಗಳು ಕೂಡ ಇದ್ದಾರೆ. ಹಾಗಾಗಿ ಮಠದ ಬಾಗಿಲ ಹತ್ರವೇ ನಡೀತಾ ಇರುವಂತಹ ಹೈಡ್ರಾಮಾ ಈ ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ. ಈ ರೀತಿಯಾಗಿ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ, ಪಕ್ಕಾ ಲೆಕ್ಕ ಕೊಡಬೇಕು. 2008ರಿಂದ ಇಲ್ಲಿವರೆಗೂ ಕೂಡ ಏನೆಲ್ಲ ಅವ್ಯವಹಾರಗಳು ನಡೆದಿದೆ ಅದರದ್ದು ಪಕ್ಕಾ ಲೆಕ್ಕಾಚಾರವನ್ನ ಕೊಡಬೇಕು ಅನ್ನುವಂಥದ್ದು ಇವರ ಬೇಡಿಕೆ. ಹಾಗಾಗಿ ಇಲ್ಲಿ ಏನೋ ಅವ್ಯವಹಾರ ನಡೆದಿದೆ, ಅದೆಲ್ಲವೂ ಕೂಡ ಮುಂದೆ ಬರಬೇಕು, ಅದೆಲ್ಲವೂ ಕೂಡ ನಮಗೂ ಕೂಡ ಗೊತ್ತಾಗಬೇಕು, ಏನೆಲ್ಲ ಲೆಕ್ಕಾಚಾರ ಇದೆ ಅನ್ನುವಂಥದ್ದು ಗೊತ್ತಾಗಬೇಕು ಅಂತ ಹೇಳಿ ಇಲ್ಲಿನ ಭಕ್ತರು ಈಗ ಆ ಒಂದು ಮಠದ ಆವರಣದ ಹತ್ರ ಬೆಳಗ್ಗೆಯಿಂದ ಜಮಾಯಿಸಿಕೊಳ್ತಾ ಇದ್ದಾರೆ. ಈಗ ಈ ರೀತಿಯಾಗಿ ಘೋಷಣೆಗಳನ್ನ ಕೂಗಿ ಇವತ್ತು ಪಕ್ಕಾ ಲೆಕ್ಕಾಚಾರ ಕೊಡಲೇಬೇಕು ಅಂತ ಹೇಳಿ ಒಂದು ರೀತಿಯಾಗಿ ಘೋಷಣೆಗಳನ್ನ ಕೂಗೋದು, ಪ್ರೊಟೆಸ್ಟ್ ಮಾಡೋದು, ಅವರ ವಿರುದ್ಧ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ. ಹಾಗಾಗಿ ಲೆಕ್ಕ ಕೊಡಿ ಅಂತ ಹೇಳಿ ನಡೀತಾ ಇರುವಂತಹ ಗಲಾಟೆ ಇದು. ಸದ್ಯಕ್ಕೆ ಪಂಚಮಸಾಲಿ ಗುರುಪೀಠದ ಮಠದ ಆವರಣದಲ್ಲಿ ಈ ರೀತಿಯಾಗಿ ಉದ್ವಿಗ್ನವಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲೇನು ಹೆಚ್ಚು ಕಡಿಮೆ ಆಗಬಾರ್ದು ಅಂತ ಹೇಳಿ ಒಂದೊಂದು ಕಡೆ ಪೊಲೀಸರು ಕೂಡ ತಮಗೆ ಬೇಕಾಗಿರುವಂತಹ ಭದ್ರತೆ ಸಿದ್ಧತೆ ಎಲ್ಲವೂ ಕೂಡ ಮಾಡ್ಕೊಂಡಿದ್ದಾರೆ. ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ. ಎಷ್ಟೆಲ್ಲ ಸಿಬ್ಬಂದಿಗಳು ಬೇಕು ಅದನ್ನ ನಿಯೋಜನೆ ಮಾಡ್ಕೊಂಡಿದ್ದಾರೆ. ಧರ್ಮದರ್ಶಿಗಳು ಲೆಕ್ಕ ಕೊಡ್ತೀವಿ ಅಂತ ಇವತ್ತು ಹೇಳಿದ್ದಾರೆ. ಹಾಗಾಗಿ ಇವತ್ತು ಲೆಕ್ಕ ಕೊಡಬೇಕು, ಆದ್ರೆ ಪಕ್ಕಾ ಲೆಕ್ಕ ಕೊಡಬೇಕು. ಇಷ್ಟು ವರ್ಷ ಅಂದ್ರೆ 2008ರಿಂದ ಆಗಿರುವಂತಹ ಒಂದು ಅವ್ಯವಹಾರ, ಇದೆಲ್ಲವೂ ಕೂಡ ಪಕ್ಕಾ ಲೆಕ್ಕ ಕೊಡಬೇಕು ಅಂತ ಹೇಳಿ ಭಕ್ತರು ಕೇಳ್ತಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಕೂಡ ಮಠ ಬಿಟ್ಟು ಹೋಗೋದೇ ಇಲ್ಲ. ಉಚ್ಚಾಟಿತ ವಚನಾನಂದ ಸ್ವಾಮೀಜಿ ಬಿಗಿಪಟ್ಟನ್ನ ಹಿಡಿದಿದ್ದಾರೆ. ಈಗ ಮಠದ ಧರ್ಮದರ್ಶಿಗಳು ಹೋಗ್ಬೇಕೇ ಹೊರತು ನಾನಲ್ಲ, ನಾನು ಮಠದಲ್ಲೇ ಇರ್ತೀನಿ ಅಂತಿದ್ದಾರೆ ವಚನಾನಂದ ಶ್ರೀಗಳು. ಲೆಕ್ಕ ಕೊಡುವ ಸಮಾವೇಶಕ್ಕೆ ಬಂದಿಲ್ಲ ವಚನಾನಂದ ಸ್ವಾಮೀಜಿಗಳು. ನನಗೆ ಆಹ್ವಾನ ಕೊಟ್ಟಿಲ್ಲ ಅಂತ ಹೇಳಿ ಗೈರಾಗಿರುವಂತಹ ವಚನಾನಂದ ಶ್ರೀಗಳ ಅನುಪಸ್ಥಿತಿಯಲ್ಲೇ ಲೆಕ್ಕ ಕೊಡ್ತಿದ್ದಾರೆ ಟ್ರಸ್ಟಿಗಳು. 2008ರಿಂದ 2026ವರೆಗೂ ಲೆಕ್ಕ ಕೊಡಬೇಕು. ಲೆಕ್ಕ ಕೊಡುವ ಸಮಾವೇಶಕ್ಕೆ ವಚನಾನಂದ ಸ್ವಾಮೀಜಿಗಳು ಬಂದಿಲ್ಲ. ನನಗೆ ಆಹ್ವಾನ ಕೊಟ್ಟಿಲ್ಲ, ಹಾಗಾಗಿ ನಾನು ಬಂದಿಲ್ಲ ಅಂತ ಅವರ ಒಂದು ವಾದ ಅಂತೆ. ಹಾಗಾಗಿ ನನಗೆ ಆಹ್ವಾನ ಇಲ್ಲ, ನಾನು ಕೂಡ ಬರಲಿಲ್ಲ ಅಂತಿದ್ದಾರೆ. ಈಗ ಹಠ ಹಿಡ್ತಾ ಇರುವಂತದ್ದು ಟ್ರಸ್ಟಿಗಳೇ ಈಗ ಲೆಕ್ಕ ಕೊಡ್ಲಿಕ್ಕೆ ಮುಂದಾಗಿದ್ದಾರಂತೆ. 2008ರಿಂದ 2026ರವರೆಗೆ ಎಲ್ಲ ಪಕ್ಕಾ ಲೆಕ್ಕ ಕೊಡ್ತಿದ್ದಾರೆ. ಪಕ್ಕಾ ಲೆಕ್ಕ ಕೊಡಕ್ಕೆ ಈಗ ಮುಂದಾಗಿರುವಂತದ್ದು ಇಲ್ಲಿನ ಟ್ರಸ್ಟಿಗಳು. ಆದ್ರೆ ಇಲ್ಲಿ ಉಚ್ಚಾಟಿತ ವಚನಾನಂದ ಸ್ವಾಮೀಜಿಗಳು ಆ ಒಂದು ಲೆಕ್ಕ ಕೊಡುವಂತಹ ಸಮಾವೇಶದಲ್ಲಿ ಗೈರಾಗಿದ್ದಾರೆ. ಹಾಗಾಗಿ ನಿಜವಾಗ್ಲೂ ಅಲ್ಲಿ ಏನೂ ಅವ್ಯವಹಾರ ನಡೆದಿಲ್ಲ, ಮತ್ತೊಂದೇನೂ ಆಗಿಲ್ಲ ಅಂತಂದ್ರೆ ಅಲ್ಲೇ ಬರಬೇಕಿತ್ತು, ಬಂದು ಪಕ್ಕಾ ಲೆಕ್ಕ ಕೊಡಬೇಕಿತ್ತು, ಏನಕ್ಕೆ ಬರಲಿಲ್ಲ ಅನ್ನುವಂಥದ್ದು ಭಕ್ತರ ಪ್ರಶ್ನೆ ಕೂಡ. ಹಾಗಾಗಿ ಅಲ್ಲಿರುವಂತಹ ಟ್ರಸ್ಟಿಗಳೇ ಈಗ ಒಂದು ಲೆಕ್ಕಾಚಾರವನ್ನು ರೆಡಿ ಮಾಡಿ ಕೊಡ್ತಾ ಇದ್ದಾರಂತೆ. ಆದರೂ ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ. ಸದ್ಯಕ್ಕೆ ಲೆಕ್ಕ ಕೊಡುವ ಸಮಾವೇಶಕ್ಕೆ ಗೈರಾಗಿದ್ದಾರೆ ವಚನಾನಂದ ಶ್ರೀಗಳು. ಇನ್ನು ಏನೆಲ್ಲ ಅವ್ಯವಹಾರಗಳು ನಡೆದಿದೆ, ಏನೆಲ್ಲ ಅಕ್ರಮಗಳು ನಡೆದಿದೆ, ಇಷ್ಟೆಲ್ಲ ಗಲಾಟೆಗಳು ಅಥವಾ ಇಷ್ಟೆಲ್ಲ ಗೊಂದಲ ಇಲ್ಲಿ ಸೃಷ್ಟಿ ಆಗ್ತಾ ಇದೆ ಅಂತಂದ್ರೆ 100% ಅಲ್ಲಿ ಏನೋ ನಡೆದಿದೆ ಅಂತ ಹೇಳಿ ಅರ್ಥ. ಹಾಗಾಗಿ ಎಷ್ಟು ವರ್ಷದಿಂದ 2008ರಿಂದ ಇಲ್ಲಿವರೆಗೂ ಲೆಕ್ಕ ಕೇಳ್ತಿದ್ದಾರೆ ಅಂತಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಇದು ಯಾವ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ ಅನ್ನೋಂಥದ್ದು ಗೊತ್ತಿಲ್ಲ ಈ ಒಂದು ಪ್ರತಿಭಟನೆ. ಇನ್ನು ಈ ಒಂದು ಸಮಾವೇಶಕ್ಕೆ ವಚನಾನಂದ ಶ್ರೀಗಳು ಬರಲಿಲ್ಲ, ಕಾರಣ ಕೊಟ್ಟಿರುವಂಥದ್ದು ನನಗೆ ಆಹ್ವಾನವೇ ಇಲ್ಲ, ಈ ಒಂದು ಸಮಾವೇಶಕ್ಕೆ ನನಗೆ ಆಹ್ವಾನ ಇಲ್ಲ, ಹಾಗಾಗಿ ನಾನು ಬರಲಿಲ್ಲ ಅಂತ ಹೇಳ್ತಿದ್ದಾರೆ. ಈ ಒಂದು ಸಮಾವೇಶದಲ್ಲಿ ಲೆಕ್ಕ ಕೊಡುವಂತ ಸಮಾವೇಶದಲ್ಲಿ
ವಚನಾನಂದ ಶ್ರೀಗಳು ಗೈರಾಗಿದ್ದಾರೆ. ಇನ್ನು ಅಲ್ಲಿರುವಂತಹ ಟ್ರಸ್ಟಿಗಳೇ ಈಗ ಲೆಕ್ಕವನ್ನ ಕೊಡ್ತಾ ಇದ್ದಾರೆ. ನನಗೆ ಆಹ್ವಾನ ಕೊಟ್ಟಿಲ್ಲ, ಹಾಗಾಗಿ ನಾನು ಗೈರಾಗಿದ್ದೇನೆ ಅನ್ನುವಂಥ ಒಂದು ಕಾರಣ. ವಚನಾನಂದ ಶ್ರೀಗಳ ಅನುಪಸ್ಥಿತಿಯಲ್ಲೇ ಈಗ ಇಲ್ಲಿರುವಂತಹ ಟ್ರಸ್ಟಿಗಳು ಒಂದು ಲೆಕ್ಕಾಚಾರವನ್ನ ಕೊಡ್ತಾ ಇದ್ದಾರೆ. 2008ರಿಂದ 2026ವರೆಗೂ ಏನೆಲ್ಲ ವ್ಯವಹಾರ ಅವ್ಯವಹಾರ ಎಲ್ಲಿವರೆಗೂ ನಡೆದಿದೆ, ಹೇಗೆ ನಡೆದಿದೆ ಅನ್ನೋಂಥದ್ದು ಬಹು ಮುಖ್ಯವಾಗುತ್ತೆ. ಇದೆಲ್ಲವೂ ಕೂಡ ಹೊರಗೆ ಬರಬೇಕು ಅಂತ ಹೇಳಿ ಈಗ ಭಕ್ತರು ಹಠ ಹಿಡಿದಿದ್ದಾರೆ, ಪಟ್ಟು ಹಿಡಿದಿದ್ದಾರೆ. ಹಾಗಾಗಿ ಅದೆಲ್ಲದಕ್ಕೂ ಕೂಡ ಉತ್ತರ ಕೊಡಲೇಬೇಕಲ್ಲ. ಈಗ ಇನ್ನೆಷ್ಟು ದಿನ ಅಂತ ಹೇಳಿ ತಪ್ಪಿಸ್ಕೊಳಕ್ಕಾಗತ್ತೆ. ಈಗ ಉತ್ತರ ಕೊಡಲಿಕ್ಕೆ ಇಲ್ಲಿರುವಂತಹ ಟ್ರಸ್ಟಿಗಳು ಕೂಡ ರೆಡಿ ಆಗಿದ್ದಾರೆ ಇಲ್ಲಿರುವಂತಹ ಭಕ್ತರಿಗೆ. ಹೀಗೆ ಮಠದ ಬಾಗಿಲ ಮುಂದೆ ಈ ರೀತಿಯಾಗಿ ಡ್ರಾಮಾ ಕ್ರಿಯೇಟ್ ಆಗ್ತಾ ಇರುವಂಥದ್ದು. ಏನು ಅಂತಂದ್ರೆ ಇಲ್ಲಿನ ಭಕ್ತರು ಬೇರೆ ಯಾರು ಅಲ್ಲ, ಖುದ್ದು ಈ ಒಂದು ಮಠದ ಭಕ್ತರೇ ಹೋಗಿ ಇಲ್ಲಿ ಕೇಳ್ತಾ ಇರುವಂಥದ್ದು. ಈ ಮಠಕ್ಕೆ ಎಷ್ಟು ಹಣ ಬಂದಿದೆ, ಏನಾಗಿದೆ, ಇಲ್ಲಿ ಕಡಿಮೆ ಅಂತ ಒಂದು ಲೆಕ್ಕಾಚಾರ ಇಟ್ಕೊಂಡ್ರು ಕೂಡ 18 ವರ್ಷ ಆಗೋಯ್ತು. 2008ರಿಂದ 2026ವರೆಗೂ ಕೂಡ ಲೆಕ್ಕ ಕೊಡಿ ಅಂತಿದ್ದಾರೆ. ಕಡಿಮೆ ಅಂತ ಲೆಕ್ಕ ಹಾಕಿದ್ರು ಕೂಡ ಒಂದೊಂದು ವರ್ಷಕ್ಕೆ 1 ಕೋಟಿ ಅಂತಂದ್ರೂ ಕೂಡ ಇಲ್ಲಿ 18 ಕೋಟಿ ಆಗುತ್ತೆ. ಹಾಗಾಗಿ ಇಲ್ಲಿ ಬೇಸಿಕ್ ಆಗಿ ಹೇಳ್ತಾ ಇರುವಂಥದ್ದು, ಅದರ ಹೊರತಾಗಿ ಯಾವುದೇ ಲೆಕ್ಕಾಚಾರ ಅಲ್ಲ. ಇಲ್ಲಿ ಬೇಸಿಕ್ ಆಗಿ ನಾವು ಗೆಸ್ ಮಾಡೋದಾದ್ರೆ 1 ವರ್ಷಕ್ಕೆ 1 ಕೋಟಿ ಅಂತಂದ್ರೂ ಕೂಡ 18 ಕೋಟಿ ಆಗುತ್ತೆ. ಜಸ್ಟ್ ಬೇಸಿಕ್ ಆಗಿ ನಾವು ಥಿಂಕ್ ಮಾಡೋದಾದ್ರೆ. ಇಷ್ಟೆಲ್ಲ 18 ಕೋಟಿ ಹಣ ಎಲ್ಲಿ ಹೋಯ್ತು ಅನ್ನುವಂಥದ್ದು ಈಗ ಜನರ ಪ್ರಶ್ನೆ. ಅದರಲ್ಲೂ ಕೂಡ ಅವರ ಭಕ್ತರು ಕೇಳ್ತಾ ಇರುವಂಥ ಪ್ರಶ್ನೆ. ಹಾಗಾಗಿ ಈಗ ಪಕ್ಕಾ ಲೆಕ್ಕ ಕೊಡಿ ಅನ್ನುವಂಥ ಒಂದು ಅಭಿಯಾನ ಶುರುವಾಗಿದೆ.